ಚಿನ್ನ, ಇವತ್ತು ಎಲ್ಲಿಗೆ ಹೋಗೋಣ? ನೀನು ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬಿಡೋಣ, ಸರಿನಾ? ನನಗೆ ಈ ಹಳ್ಳಿಯಲ್ಲಿ ಅಷ್ಟೊಂದು ಗೊತ್ತಿಲ್ಲ. ಎಲ್ಲಾದರೂ ಪ್ರೈವೇಟ್ ಆಗಿರಬೇಕು, ಎಲ್ಲಾದರೂ ಚೆನ್ನಾಗೆ ಈ ಪಬ್ಬು ಆ ಥರ ಇರ್ತಾವಲ್ಲ, ಅಲ್ಲಿಗೆಲ್ಲಾದರೂ ಹೋಗೋಣ ಅಂತಂದರೆ ಅಲ್ಲಿಗೆ ಹೋಗೋಣ ಪ್ಲೀಸ್. ಅಯ್ಯೋ, ನನಗೆ ಈ ಪಬ್ಬು ಗಿಬ್ಬು ಎಲ್ಲ ದೇವರಣೆ ಗುರುನೇ ಗೊತ್ತಿಲ್ಲ. ನನಗೆ ಅಷ್ಟೊಂದು ಎಲ್ಲನೂ ಅನುಭವನೂ ನನಗಂತೂ ಇಲ್ಲ. ನಮ್ಮ ಅಕ್ಕ ಬೇಕಾದ್ರೆ ಹೋಗಿರ್ತಾಳೇನೋ ನಾ ಕಾಣಿ, ಆದರೆ ನನಗಂತೂ ಅದೆಲ್ಲ ಗೊತ್ತಿಲ್ಲ ಅಷ್ಟೊಂದು. ಬ್ಯಾಡ, ಇಲ್ಲೇ ಎಲ್ಲಾರನ್ನ ಹೋಗನಿ ಅಂತ ಹೇಳಿದ್ರೆ ಹೋಗನಿ, ಬ್ಯಾರೆ ಕಡೆ ಎಲ್ಲನೂ ಬ್ಯಾಡ. ನನಗೊಂಥರ ಆಯ್ತದೆ, ಯಾರನ್ನ ನೋಡ್ಬಿಟ್ರೆ ಮಾನ ಮರೋದಿ ಹೋಗಕ್ಕಿಲ್ವ, ಒಂಥರ ಆಯ್ತದೆ. ಅದಕ್ಕೆ ನಾನು ಎಲ್ಗೂ ಹೋಗಕ್ಕಿಲ್ಲ. ನಾನು ನೀನು ಲವ್ವರ್ಸು ಇಬ್ರುನುವೆ. ಅಂಥದ್ರಲ್ಲಿ ಹೋದ್ರೆ ಏನು ತಪ್ಪಿಲ್ಲ ಅಲ್ವಾ? ನಮ್ಮ ಸಿಟಿಯಲ್ಲಿ ಈ ಥರ ಎಲ್ಲ ಕಾಮನ್ ಅಪ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಥರ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಓಡಾಡ್ತಿರ್ತಾರೆ ಗೊತ್ತಾ? ನೀನು ಈ ಥರ ಎಲ್ಲನೂ ಅದು ಇದು ಅಂತಂದರೆ ಚೆನ್ನಾಗಿರಲ್ಲ. ಹೋಗೋಣ ಅಂತಂದರೆ ಹೋಗೋಣ, ಇಲ್ಲ ಇಲ್ಲೆಲ್ಲ ರೌಂಡ್ಸ್ ಹಾಕೋಣ ಅಂದರೆ ರೌಂಡ್ಸ್ ಹಾಕೋಣ. ನಾವು ನಿನ್ನ ಜೊತೆ ಸಪ್ರೇಟಾಗಿ ಮಾತಾಡಬೇಕು ಅಂತಂದರೆ ಏನೆಲ್ಲ ಕಷ್ಟಪಡಬೇಕು. ನಾನು ನಿನಗೆ ಫೋನ್ ಕೊಡ್ಸಿದ್ನಲ್ವಾ, ನಿನ್ನ ಫೋನ್ ಏನು ಮಾಡಿದೆ ಹೇಳು? ಅಯ್ಯೋ, ಅದು ಮನೇಲೇ ಇಟ್ಟಿದ್ದೀನಿ, ಬಚ್ಚಿಟ್ಟಿದ್ದೀನಿ. ಅಲ್ಲಿ ನಮ್ಮ ಮನೇಲಿ ಎಲ್ಲರೂ ಬಗ್ಗಿ 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 ನೋಡ್ತಾನೆ ಇರ್ತಾರೆ. ನನ್ನ ರೂಮ್ ಒಳಗಡೆ ಕುತ್ಕೊಬಿಟ್ಟು ಮೊಬೈಲ್ ಓದ್ಬಿಟ್ರೆ ಯಾವ ಮೊಬೈಲ್ ಇಟ್ಕೊಂಡವಳೆ ಅಂತ ಅವರು ಡೌಟ್ ಪಟ್ಬಿಡ್ತಾರೆ. ಅದಕ್ಕೆ ಗೊತ್ತಾಗಿದ್ದಂಗೆ ಹಂಗೋ ಹಿಂಗೋ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದೀನಿ. ಅಯ್ಯೋ, ಅಲ್ಲಿ ನಿಂತಿರೋದು ನನ್ನ ತಂಗಿ ಅಲ್ವಾ? ನನ್ನ ತಂಗಿ ಅದು. ಇವ್ರ ಜೊತೆ ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ, ಇವನ ಜೊತೆ ನನ್ನ ತಂಗಿನ. ಓ ಶಿಟ್, ಏನು ಮಾಡೋದು? ಈ ನನ್ನ ಮಗ ಮೊದಲೇ ಪ್ಲೇ ಬಾಯ್ ಕಳ್ಳ, ಮೊದಲೇ 420 ಆಟ ಎಲ್ಲ ಆಡ್ತಾನೆ. ನನ್ನ ತಂಗಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಥೋ, ನನ್ನ ತಂಗಿ ಯಾಕೆ ಹಿಂಗಾಡ್ತಾವಳೆ? ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಲೋಡು, ಇವನು ಯಾವಾಗ ಇವಳನ್ನ ಬುಟ್ಟಿಗೆ ಹಾಕೊಂಡಂತಾನೆ ನನಗೆ ಗೊತ್ತಾಗ್ತಿಲ್ವಲ್ಲ. ಇಬ್ಬರು ಮಧ್ಯೆ ಏನು ನಡೀತಾ ಐತೆ? ಲವ್ವು ಗಿವ್ವು ಏನಾದರೆ ಮೊದಲು ಇವಳು ಬುದ್ಧಿ ಹೇಳಬೇಕು. ಇವನು ರಾಕೇಶ್ ಅಷ್ಟೊಂದೇನು ಒಳ್ಳೆಯವನಲ್ಲ ಅಂತ ಹೇಳಿ. ಛೇ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು. ಅಯ್ಯೋ, ಈಗ ಏನಪ್ಪ ಮಾಡೋದು? ನೋಡು, ನೀನು ಯಾರೋ ಏನೋ ಹೇಳ್ತಾರೆ ಅಂತ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾವಾಗಲೂ ನಾನು ನಿನ್ನ ಜೊತೆನೇ ಇರ್ತೀನಿ. ನಾನು ನಿನ್ನ ಕೈ ಯಾವತ್ತೂ ಬಿಡಲ್ಲ, ಸರಿನಾ? ನೀನು ಯಾರ್ಯಾರ ಮಾತೋ ಕೇಳ್ಕೊಂಡು ನೀನು ನನ್ನ ಕೈ ಬಿಟ್ಬಿಟ್ಟು ಹೋಗ್ಬೇಡ, ಸರಿನಾ? ಅದು ನಮ್ಮ ಅಕ್ಕ ಇದ್ರಲ್ಲ, ನಮ್ಮ ಅಕ್ಕನ ಮದುವೆ ಅದು ಇದು ಅಂತ ಹೇಳ್ತಾವ್ರೆ. ಇನ್ನೂ ತುಂಬ ದಿನ ಇಲ್ಲೇ ಇರ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಜೊತೆನೇ 24 ಗಂಟೆ ನಿನ್ನ ಜೊತೆಗೇ ಇರ್ತೀನಿ. ದಿನ ಇಲ್ಲಿಗೆ ಬಾ, ಮಾತಾಡ್ಕೊಂಡು ಕೂತ್ಕೊಳ್ಳೋಣ, ಎಂಜಾಯ್ ಮಾಡೋಣ, ಹೋಗೋಣ. ನಾಳೆಗೆ ನಿನಗೊಂದು ಪಾರ್ಟಿ ಕೊಡಿಸ್ತೀನಿ, ಓಕೆನಾ? ವೈನು ಎಲ್ಲ ತೊಗೊಂಡು ಬರ್ತೀನಿ. ಯಾವುದಾದ್ರೂ ಒಳ್ಳೆ ಪ್ಲೇಸ್ ಹುಡುಕಿಟ್ಕೊಂಡಿರು, ನಾನು ಬರ್ತೀನಿ, ಸರಿನಾ? ಒಳ್ಳೆ ಪಾರ್ಟಿ ಮಾಡೋಣ. ಹಾಂ, ಖಂಡಿತ. ನನಗೆ ಯಾಕೆ ಗೊತ್ತಾ, ನಮ್ಮ ಲವ್ ಮೇಲೆ ಜಾಸ್ತಿ ನಂಬಿಕೆ ಬಂದಿದ್ದು ಅಂತ ಹೇಳಿದ್ರೆ, ನಿನ್ನ ಲವ್ ಸ್ಟೋರಿ, ನಮ್ಮ ಅಕ್ಕನ ಲವ್ ಸ್ಟೋರಿ ಎಲ್ಲನೂ ಒಂಥರ ಹಂಗೇನೆ. ಅಂದರೆ ನಮ್ಮ ಅಕ್ಕಂದು ಲವ್ ಮ್ಯಾರೇಜು ನಮ್ಮ ಮನೇಲೆಲ್ಲ ಅಕ್ಸೆಪ್ಟ್ ಮಾಡ್ಕೋತಾವ್ರೆ. ನಮ್ಮದು ನಿಮ್ಮದು ಲವ್ ಮ್ಯಾರೇಜು ಆದರೆ ಎಲ್ಲ ಒಪ್ಕೊಂತಾರೆ. ನಮ್ಮ ಅಕ್ಕನ ಮದುವೆನ ಆದಷ್ಟು ಬೇಗನೆ ಮುಗಿಸ್ಬಿಟ್ಟು ಆಮೇಲೆ ನನ್ನ ಮದುವೆ ನಿನ್ನ ಮದುವೆನ ಆದಷ್ಟು ಬೇಗನೆ ಮುಗಿಸ್ಕೊಬಿಡೋಣ. ನಿಮ್ಮ ಅಕ್ಕನ ಮದುವೆನೂ ಅಷ್ಟೇ, ಅರ್ಜೆಂಟಾಗಿ ನಿಮ್ಮ ಅಕ್ಕನ ಮದುವೆನೂ ಮುಗಿಸ್ಬೇಕು. ಅಯ್ಯೋ, ನಮ್ಮ ಅಕ್ಕನೂ ಲವ್ ಮಾಡ್ತಾ ಇದ್ಲು, ಅದೊಂದು ದೊಡ್ಡ ಕತೆ ಆಗೋಗ್ಬಿಟ್ಟೈತೆ. ಅವಳು ಲವ್ವರ್ನ ಉಗ್ಗಿತು ಕಳಿಸಿ ನಮ್ಮ ಅಕ್ಕನ ರೂಮಾಗ ಕೂಡ ಹಾಕ್ಕೊಂಡು ಏನೇನೇನೇನೋ ಮಾಡ್ತಾವ್ರೆ. ಅದೆಲ್ಲ ಬಿಟ್ಬಿಡು, ಅದೆಲ್ಲ ಅದ್ರ ಕತೆ ಎಲ್ಲ ಯಾಕೆ? ಅವಳು ಹೆಂಗನ ಮಾಡ್ಕೊಂಡೋಗ್ಲಿ, ಅವಳು ಮದುವೆ ಆಗ್ತಾಳೋ ಬಿಡ್ತಾಳೋ ಅದೆಲ್ಲ ನನಗೆ ಬೇಕಿಲ್ಲ. ನೀವು ಮಾತ್ರ ಚೆನ್ನಾಗಿರೋಣ, ಸರಿನಾ? ನನಗೂ ಹಳ್ಳಿ ಹುಡುಗಿ ಅಂದ್ರೇ ಇಷ್ಟ. ನನಗೆ ಸಿಟಿ ಹುಡುಗಿಯರು ಅಂದರೆ ಅಷ್ಟೊಂದು ಇಷ್ಟನೇ ಇಲ್ಲ. ಹಳ್ಳಿಯವರಂದರೆ ನನಗೆ ಜಾಸ್ತಿ ಇಷ್ಟ. ಅದಕ್ಕೆ ಅಲ್ವಾ ನಿನ್ನ ಲವ್ ಮಾಡ್ತಾ ಇರೋದು ನಾನು ಎಲ್ಲರೂ ಬಿಟ್ಟು. ಹೌದಾ, ಸರಿ ಬನ್ನಿ, ಅಲ್ಲೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರೋಣ. ಇಲ್ಲೇ ನಿಂತ್ಕೊಂಡ್ರೆ ಸುಮ್ಮನೆ ಬೇಜಾರಾಗುತ್ತೆ. ಅಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ ನಮ್ಮ ಹೊಲ್ದ ಹತ್ರ, ಆಮೇಲೆ ಕಬ್ಬಿಂದು ಗದ್ದೆ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ಓಡಾಡ್ಕೊಂಡು ಬರೋಣ. ಬಾ. ಛೇ, ಇವಳಿಗೇನು ಬಂತು ದೊಡ್ಡ ರೋಗ? ಇವಳು ಯಾಕೆ ಹಿಂಗೆ ಆಡ್ತಾವಳಲ್ಲ? ಹೋಗಿ ಇವಳು. ಅಯ್ಯೋ, ಇವನು ಲವ್ ಮಾಡ್ತಾವಳಲ್ಲ. ಮೊದಲೇ ಇವನು ಎಂತೆಂಥ ಆಟ ಎಲ್ಲ ಆಡ್ತಾವನೆ. ನನ್ನ ತಂಗಿ ಜೀವನ ಹಾಳಾಗೋಗ್ತೈತಲ್ಲ. ಏನು ಮಾಡೋದು ಇವಳಿಗೆ? ಹೆಂಗಪ್ಪ ಬುದ್ಧಿ ಹೇಳಿ ನಾನು? ಅಯ್ಯೋ, ಅಮ್ಮಂಗೆ ಹೇಳಿದ್ರೆ ಅಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೊತಾರೆ. ಇವನಂತೂ ಮದುವೆ ಆಗಲ್ಲ, ಕೈ ಕೊಡೋಣ ಇವನಂತೂ. ಆಂಟಿಗೆ ಹೇಳಿದ್ರೆ ಒಂದೇ ಸಲ ರಚ್ಚು ಆಂಟಿಗೆ. ಬೇಡ, ಅವ್ರು ಈಗಲೇ ಮಗಳು ಟೆನ್ಷನ್ ಆಗವ್ರೆ. ಅದ್ರ ಮಧ್ಯೆ ನಂದೊಂದು ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಬೇರೆ ಏನಾದ್ರೂ ಏನು ಮಾಡ್ಬೋದು ಬೇರೆ? ಮಕ್ಕಳು ಇವಳು ಎಲ್ಲಿಗೋಳೆ ನೋಡ್ಬೇಕು ನಾನು. ನೀನು ಮನೆಗೆ ಹೋಗಿರು, ನಾನು ಬರ್ತೀನಿ ಒಂದು ನಿಮಿಷ. ಇದೆಲ್ಲ ಕಬ್ಬಿನ ಗದ್ದೆ ನೋಡಿ, ಎಲ್ಲ ಕಡಿತಾವ್ರಾಗ್ಲೇನೆ ಕಬ್ಬು ಎಲ್ಲ. ನಮ್ಮ ಅಮ್ಮ ಎಲ್ಲ ತುಂಬ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ನೀನು ಇದೆಲ್ಲ ನೋಡೇ ಇಲ್ಲ ಅಂತ ಅನ್ಸುತ್ತೆ. ನನಗಂತೂ ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ನಂಗೆ ಇದ್ರ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ನೀವೇ ಅಷ್ಟೊಂದು ಸಾವುಕಾರು. ಈ ಗದ್ದೆ ಇಟ್ಕೊಂಡು ಏನು ಮಾಡ್ತೀರಾ ಅಲ್ವಾ? ಸುಮ್ಮನೆ ವೇಸ್ಟು. ನಮ್ಮ ಅಕ್ಕಂಗೆ ಕೊಟ್ಬಿಡ್ತೀನಿ. ನಮ್ಮ ಅಕ್ಕ ಚೀನಾ ಹುಡುಗನ ಹುಡುಕ ಬಂದೈತಲ್ಲ, ಆ ಚೀನಾ ಹುಡುಗನ ಹತ್ರ ಏನಾಯ್ತೋ ಏನಿಲ್ವೋ ನನಗಂತೂ ಗೊತ್ತಿಲ್ಲ. ನಮ್ಮ ಅಕ್ಕ ಪಾಪ ಬೀದಿಗೆ ಬರೋದು ಬೇಡ ಅಂತ ಕೊಡ್ತೀನಿ. ನಮ್ಮ ಅಕ್ಕ ಇನ್ನು ವಾಪಸ್ ನಮ್ಮಮ್ಮ ಹೇಳೈತೆ ವಾಪಸ್ ಇನ್ನು ಕಳಿಸಲ್ಲ ಅಂತ ಹೇಳ್ಬಿಟ್ಟು ಹೇಳೈತೆ ಇವಳನ್ನ, ಅಂದರೆ ಸಿಂಗಾಪುರ್ಗೆ ಕಳಿಸಲ್ಲ ಅಂತ ಹೇಳಿ. ಮತ್ತೆ ಹಳ್ಳಿನೆಲ್ಲ ಇರಿಸ್ಕೊಳ್ತೀನಿ ಅಂತಲೂ ಹೇಳ್ತಾ ಇತ್ತು. ಹಂಗಂದಮೇಲೆ ಎಲ್ಲನೂ ಅಕ್ಕಗೆ ಕೊಟ್ಬಿಟ್ಟು ಹೋಗೋದೇ ಎಷ್ಟೋ ವಾಸಿ. ನಿಮ್ಮದು ತುಂಬ ಇದೆ ಅಂತೆ ಅಲ್ವಾ ನಿಮ್ದು ಆಸ್ತಿ ಎಲ್ಲ?
ಹಾ ಹಾ, ತುಂಬ 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 ಜಾಸ್ತಿನೇ ಇದೆ. ಇವಳಿಗೆ ಹೆಂಗಾದ್ರೂ ಹೇಳಿ ಫಸ್ಟ್ ಅರ್ಥ ಮಾಡಿಸ್ಬೇಕು ನಾನು. ಮತ್ತೆ ನಾನು ನಿಮ್ಮನ್ನು ಮದುವೆ ಆದೆ ಅಂದರೆ ನಾನು ಯಾವಾಗಲೂ ಕಾರಲ್ಲಿ ಓಡಾಡ್ಬೋದು, ಬೈಕಲ್ಲಿ ಓಡಾಡ್ಬೋದು, ಎಂಜಾಯ್ ಮಾಡ್ಬೋದು. ನಾನು ಯಾವಾಗ ನಿಮ್ಮ ಮನೆಗೆ ಬರ್ತೀನೋ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ ನಾನಂತೂ. ನನಗಂತೂ ಎಳ್ಳಿ ಜೀವನ, ದುಡ್ಡಿಲ್ಲ ಕಾಸಿಲ್ಲ ಅಂತ ಹೇಳೋ ಜೀವನ, ಇದೆಲ್ಲ ಬೋರ್ ಆಗೋಗ್ಬಿಟ್ಟೈತೆ ನನಗಂತೂ. ನಿಜವಾಗೂ ಹೆವಿ ಬೋರು. ನನಗೂ ನಿಮ್ಮ ಥರ ಹೆಲಿಕಾಪ್ಟ್ರು ಏರೋಪ್ಲೇನ್ ಓಡಾಡಬೇಕು, ನಮ್ಮ ಅಕ್ಕ ಹೋಗಿದ್ದಲ್ಲ ಹಂಗೆ ದೇಶ ಗೀಶ ಎಲ್ಲ ಸುತ್ತಬೇಕು, ಏನೇನೇನೇನೋ ಆಸೆ ನನಗಂತೂ. ನನಗೆ ಹಳ್ಳಿನಲ್ಲಿರೋಕೆ ಅಷ್ಟೊಂದು ಇಷ್ಟನೂ ಇಲ್ಲ, ಏನೂ ಇಲ್ಲ. ನೋಡಿ, ನೀವು ನಿಮ್ಮ ಅಕ್ಕ ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀರಾ, ಓಡಾಡ್ತಿರ್ತೀರಾ. ನಾನು ಬರೀ ಹಳ್ಳಿ ಆಯಿತು, ಇದಾಯಿತು, ಬರೀ ಕಷ್ಟನೇ ಆಯಿತು. ನೀವು ನನಗೆ ಸಿಗೋ ತನಕ ನನಗೂ ಅಷ್ಟೇ ಏನೂ ಆಸೆ ಇರಲಿಲ್ಲ. ನಾನು ಹಣೆ ಬರಹ ಇರೋದೇ ಇಷ್ಟು ಅಂತ ಸುಮ್ಮನೆ ಇದ್ದೆ. ಆದರೆ ನೀವು ಸಿಕ್ಕೋದ್ಮೇಲೆ ನನ್ನ ಕನಸುಗಳೆಲ್ಲ ಬದಲಾಯಿತು. ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆನೇ ಮಾತಾಡಬೇಕು, ನಿಮ್ಮ ಜೊತೆನೇ ನಾನು ಫಾರಿನ್ಗೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಆಸೆ ಉಟ್ಕೊಬಿಡ್ತು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಆಡಿದರು ಚೆನ್ನ, ಇದು ನಿಲ್ಲಲಾರದಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ತುಂಬ ಚೆನ್ನಾಗಿ ಆಡ್ತೀರಾ ನೀವಂತೂ. ನಾನು ಲವ್ ಮಾಡೋದ್ರಲ್ಲಿ ಇಷ್ಟೊಂದು ಖುಷಿ ಇದೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ. ಎಷ್ಟು ಖುಷಿ ಇದೆ. ನಮ್ಮ ಅಕ್ಕ ಅದಕ್ಕೇನೆ ಯಾವಾಗ್ಲೂ ಖುಷಿನ ತಿಲಾಡ್ತಿರ್ತಾಳೆ. ಅದು ಆ ಚೀನಾ ಹುಡುಗನ ಹಿಡ್ಕೊಂಡು ತುಂಬ 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 ತಿಲಾಡ್ಕೊಂಡು ಓಡಾಡ್ಕೊಂಡಿರ್ತಾಳೆ. ಲವ್ವರ್ನೇ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡವಳೆ. ನೀನು ಬರ್ತೀಯಾ? ನಾನು ಕರ್ಕೊಂಡೋಗಿ ನಿನ್ನ ಮನೆಗೆ ಇಟ್ಕೋತೀನಿ. ಅಯ್ಯೋ, ಆ್ಯಕ್ಚುಲಿ ನನಗೇನು ಬರೋಕ್ಕೇನು ಬೇಜಾರಿಲ್ಲ, ಆದರೆ ಇವಾಗ ಸದ್ಯಕ್ಕೆ ಬೇಡ, ಸುಮ್ಮನೆ ಇರು ಸರಿನಾ? ನೆಕ್ಸ್ಟು ನಮ್ಮ ಅಕ್ಕನ ಮದುವೆ ಆಗಿದ ತಕ್ಷಣ ನಾನೇ ನೀನು ಬಂದುಬಿಟ್ಟು ಎತ್ತಾಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೋತೀನಿ, ಸರಿನಾ? ಹಾಂ, ಹಾಗೇ ನೋಡು, ಯಾರು ನಿಮ್ಮ ಮನೇಲಿ ಅಡ್ಡಿ ಮಾಡಿಬಿಟ್ರೆ, ನಾನೇನು ಲವ್ ಮಾಡ್ತಿರೋ ವಿಚಾರಕ್ಕೆ ಅಡ್ಡಿ ಮಾಡಿಬಿಟ್ರೆ ಅವಾಗ ನೀನು ಏನು ಮಾಡ್ತೀಯಾ ಹೇಳು? ಏನು ಮಾಡ್ತೀಯಾ ಅಂತ ಹೇಳಿದ್ರೆ ನಾನು ಯಾರ ಮಾತು ಕೇಳಲ್ಲ. ನಾನು ನೀನು ಇಷ್ಟಪಡ್ತಾ ಇದ್ದೀನಿ ತಾನೆ, ಫಿಕ್ಸ್ ಮಾಡ್ಕೊಬಿಡ್ತೀನಿ. ನಿನ್ನ ಬಿಟ್ಟು ನಾನು ಬೇರೆ ಯಾರೂ ಮದುವೆ ಆಗಲ್ಲ ಅಂತ ಆಟ ಮಾಡ್ತೀನಿ. ಆವಾಗ ನಮ್ಮ ಮನೇಲೆಲ್ಲ ಒಪ್ಕೊಂತಾರೆ. ಈಗ ನಮ್ಮ ಅಕ್ಕನ ಲವ್ ಒಪ್ಕೊಂಡಿಲ್ವಾ, ಹಾಗೇನೆ ನನ್ನ ಲವ್ನು ಒಪ್ಕೊಂತಾರೆ. ನೋ ಪ್ರಾಬ್ಲಮ್. ಸರಿ ಸರಿ ಆಯಿತು, ಬಾ ಹೋಗೋಣ ಬಾ. ನಾಳೆ ಪಕ್ಕ ಬರ್ತೀಯ ತಾನೇ? ನೀನು ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹಾಂ ಹಾಂ, ಬರ್ತೀನಿ. ನಮ್ಮ ಅಮ್ಮಂಗೆ ಏನಾದ್ರೂ ಒಂದು ಸುಳ್ಳು ಹೇಳ್ಬಿಟ್ಟು ಅದು ಇದು ಆ ಕೆಲಸ ಐತೆ ಈ ಕೆಲಸ ಐತೆ ಅಂತ ಸುಳ್ಳು ಹೇಳ್ಬಿಟ್ಟು, ಈಗ ಮನೆ ತುಂಬ ಶಾನೆ ಜನ ಅವರಲ್ಲ, ಯಾರು ನನ್ನ ಬಗ್ಗೆ ತಲೆನೂ ಕೆಡ್ಸ್ಕೊಳಕ್ಕಿಲ್ಲ, ನನ್ನ ಬಗ್ಗೆ ಯಾರು ಕೇಳೋಕ್ಕೂ ಇಲ್ಲ. ಎಲ್ಲ ಅವ್ರ ಪಾಡ್ಗವ್ರ ಕ್ಯಾಮಿಗಳು ಮಾಡ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟವ್ರೆ. ಅದಕ್ಕೇನೆ ಇವಾಗ ನಾನು ಎಲ್ಲೋದ್ರೂ ನನಗೆ ಯಾರು ಕೇಳೋಕ್ಕಿಲ್ಲ, ಏನಾರ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತಾರೆ. ವೆರಿ ಗುಡ್. ಮತ್ತೆ ಪಾರ್ಟಿಗೆಲ್ಲ ಹೋಗ್ಬಿಟ್ಟು ನಾನು ಏನು ಬೇಕೋ ಎಲ್ಲ ತೊಗೊಂಡ್ಬಿಟ್ಟು ಬರ್ತೀನಿ. ನಮ್ಮ ಮನೇಲೂ ಅಷ್ಟೇ. ನಮ್ಮ ಅಮ್ಮಂಗೆ ಗೊತ್ತಾಯ್ತು ಅಂದರೆ ಗ್ರಾಚಾರ ಬಿಡಿಸ್ಲಿ, ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ. ನಮ್ಮ ಮನೆಗೂ ಇವಾಗ ಎಲ್ಲರೂ ನಮ್ಮ ಅಕ್ಕನ ಬಗ್ಗೆ ತಲೆ ಕೆಡಿಸ್ಕೊಂಡೇ ಕೂತ್ಕೊಂಡವ್ರೆ. ಈಗ ಬೇರೆ ಯಾರೂ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಇಲ್ಲವೇ ಇಲ್ಲ. ಅದಕ್ಕೆ ನಾನು ಪಾರ್ಟಿ ಮಾಡೋಣ ಹಾಗೆ ಹೀಗೆ ಅಂತ ಹೇಳ್ತಾ ಇರೋದು. ಸರಿನಾ? ಸರಿ ಬಾ ಹೋಗೋಣ ಬಾ. ಹಾಂ ಬಾ ಹೋಗೋಣ. ಹಲೋ ನಿಮ್ಮಿ, ಎಲ್ಲಿದೆಯಾ? ಅಯ್ಯೋ ಅಕ್ಕ, ಕ್ಯಾಮೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಬ್ಬಿನ ಗದ್ದೆಗೆ ಕ್ಯಾಮೆ ಮಾಡ್ತಾ ಇದ್ದೀನಿ ಅಕ್ಕ. ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ ಏನು ಮಾಡ್ತಾ ಇದೆಯೋ ಎಲ್ಲೋದೋ ಅಂತ ಹೇಳ್ಬಿಟ್ಟು. ಮನೇಲಿ ಇರೋದೇ ಇಲ್ವಲ್ಲ ಈ ನಡುವೆ, ಯಾವಾಗೂ ಹೊರಗಡೆನೇ ಇತ್ತೀಯಲ್ಲ, ಅದಕ್ಕೆ ಫೋನ್ ಮಾಡಿದೆ. ಇಲ್ಲಕ್ಕ, ಕಬ್ಬಿನ ಗದ್ದೆಗೆ ಶಾನೆ ಕೆಲಸ ಐತೆ, ಅದಕ್ಕೆ ನಾನು ಇಲ್ಲಿರೋದಕ್ಕ. ಸರಿನಕ್ಕ, ನಂಗೆ ಶಾನೆ ಕೆಲಸ ಐತೆ, ನಾನು ಫೋನ್ ಕಟ್ ಮಾಡ್ತೀನಿ ಕಣಕ್ಕ. ಸರಿನಾ, ಮನೆಗೆ ಬರ್ತೀನಿ, ಆಮೇಲೆ ಮಾತಾಡೋಣ ಬಿಡು. ಸರಿ ಆಯಿತು. ನನ್ನ ಹತ್ರನೇ ಇಷ್ಟು ಸುಳ್ಳು ಹೇಳ್ತೀಯ? ಛೇ, ನಾನು ಮೋಸ ಹೋಗಿರೋದಾಯಿತು. ನಾನೊಬ್ಬರನ್ನ ನಂಬಿ ಎಷ್ಟು ಮೋಸ ಹೋಗ್ಬಿಟ್ಟಿದ್ದೀನಿ. ಆದರೆ ನೀನು ಈ ಥರ ಮೋಸ ಹೋಗ್ಬಿಟ್ರೆ ಹೆಂಗೆ ಹೇಳು? ಛೇ, ನಿನಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಕತೆ ಕೇಳಿದ್ರೆ ನಿನಗೆ ನೋವಾಗ್ತೈತೆ. ನಾನು ಇಷ್ಟು ವರ್ಷ ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ನಿನಗೇನು ಗೊತ್ತು? ನನಗೇನು ಹೇಳಬೇಕು ನಿನಗೆ, ಯಾವ ಥರ ನಿನ್ನ ಸೇವ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಛೇ, ಏನು ಮಾಡೋದು?